ಸ್ನೇಹಿತರೆ, ಪುತ್ತೂರಿನ ಪ್ರಾಂಶುಪಾಲರು ಒಬ್ಬರು ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಅದರಲ್ಲೂ ಧೂಳೆಬ್ಬಿಸಿದ್ದಾರೆ ಕಣ್ರಿ. ಯಾವ ವಿಚಾರದಲ್ಲಿ ಅಂತ ಕೇಳ್ತೀರಾ? ಕಾಮನ್ ಸೆನ್ಸ್ ಪಾಠ ಮಾಡೋದ್ರಲ್ಲಿ ಧೂಳೆಬ್ಬಿಸ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಇಂಪ್ರೆಸ್ ಆದ ನಮ್ಮ ಮಾಧ್ಯಮದವರು ಕೇಳಬೇಡಿ, ಅವರು ನೆಕ್ಸ್ಟ್ ಲೆವೆಲ್ ಧೂಳೆಬ್ಬಿಸ್ತಾ ಇದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ಸ್ವಚ್ಛವಾದ ಉದ್ದೇಶದಿಂದ, ಅರ್ಥ ಮಾಡ್ಕೊಳ್ಳಿ, ಸ್ವಚ್ಛವಾದ ಉದ್ದೇಶದಿಂದ ಧೂಳೆಬ್ಬಿಸಿದ್ರು ಅಶೋಕ್ ಕುಮಾರ್ ರೈಗಳು ಪುತ್ತೂರಿನ ಕ್ಷೇತ್ರದಲ್ಲಿ. ಏನಪ್ಪ ಸ್ವಚ್ಛವಾದ ಉದ್ದೇಶ ಅಂತಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಏನದು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಡಯಾಲಿಸಿಸ್ ಪೇಷಂಟ್ಸ್ ಇದ್ದಾರೆ ಕಣ್ರಿ ಪುತ್ತೂರಲ್ಲಿ ಕೂಡ. ಈ ಡಯಾಲಿಸಿಸ್ ಪೇಷಂಟ್ಸ್ಗೆ ಪಾಪ ಪರದಾಡ್ತಾ ಇದ್ದಾರೆ, ಡಯಾಲಿಸಿಸ್ ಸೆಂಟರ್ ಇಲ್ಲದೆ. ಅದಕ್ಕೆ ಒಂದು ಡಯಾಲಿಸಿಸ್ ಸೆಂಟರ್ ಆಗಲಿ, ರೆಡಿ ಆಗಲಿ ಅಂದ್ಬಿಟ್ಟು ಶೀಘ್ರವಾಗಿ ಆಗಬೇಕು ಅಂತ ಹೇಳಿ ಅರ್ಜೆಂಟಲ್ಲಿ ಒಂದು ಶಾಸಕರು ಅರ್ಜೆಂಟಲ್ಲಿ ಸರ್ಕಾರಿ ಕೆಲಸದಲ್ಲಿ ಅರ್ಜೆಂಟ್ ಮಾಡಿ ಕೆಲಸ ಮಾಡ್ತಾ ಇರುವಂತಹ ಶಾಸಕರು ಇವರು ಒಂದು ಡಯಾಲಿಸಿಸ್ ಸೆಂಟರನ್ನು ರೆಡಿ ಮಾಡಿಸ್ತಾ ಇದ್ದಾರೆ. ಆ ಡಯಾಲಿಸಿಸ್ ಸೆಂಟರ್ ರೆಡಿ ಆಗುವಾಗ ಒಂದಷ್ಟು ಧೂಳು ಬಂದಿದೆ, ಕಟ್ಟಡ ಕಾಮಗಾರಿ ಕೆಲಸ ನಡೀತಾ ಇದೆ, ಇದು ಶಾಶ್ವತವಾದ ಕೆಲಸ ಅಲ್ಲ ಅನ್ನುವಂತಹ ಕಾಮನ್ ಸೆನ್ಸು ನಮ್ಮ ಪ್ರಾಂಶುಪಾಲರಿಗೂ ಇರಬೇಕಿತ್ತು. ಅದನ್ನು ಶಾಸಕರ ಗಮನಕ್ಕೆ ಒಂದು ವೇಳೆ ತಂದಿದ್ರೆ ಅವರು ಆ ಧೂಳು ಕೂಡ ಬರದಾಗೆ ವ್ಯವಸ್ಥೆ ಖಂಡಿತ ಮಾಡ್ತಾ ಇದ್ರು. ಕಾಮನ್ ಸೆನ್ಸ್ ಇವ್ರಿಗೂ ಇರಬೇಕಿತ್ತು ಪ್ರಾಂಶುಪಾಲರಿಗೆ. ಆದರೆ ಬೇರೆ ಯಾವುದೋ ಸೆನ್ಸ್ ಬಂತ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ರಾಜಕೀಯವಾಗಿ ಒಬ್ಬ ಪ್ರಾಂಶುಪಾಲರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ, ಆದರೂ ಅವ್ರಿಗಿರ್ಬೇಕಿತ್ತು. ಆದರೆ ಈ ಮಾಧ್ಯಮದವರಿಗೆ ಈ ಸ್ವಚ್ಛವಾದ ಉದ್ದೇಶ ಅರ್ಥ ಆಗಲಿಲ್ಲ. ಆದರೆ ಈ ಧೂಳಿನ ಕಾಮನ್ ಸೆನ್ಸ್ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗೋಯ್ತು. ಹೌದು ಅಂತ ಹೇಳ್ಬಿಟ್ಟು ಫುಲ್ಲು ಏನು ಆರ್ ಕನ್ನಡದಲ್ಲೂ ಅದೇ, ಇನ್ನೊಂದು ಚಾನಲಲ್ಲೂ ಅದೇ, ಎಲ್ಲ ಇವರೇ ಆರ್ ಕನ್ನಡ ಅವರಂತೂ ಬೆಳಗ್ಗೆಯಿಂದ ಅದನ್ನೇ ಹಾಕ್ಕೊಂಡು ಹೊಡಿತಾ ಇದ್ದಾರೆ. ನೋಡ್ರಿ, ಕಟ್ಟಡ ಕಾಮಗಾರಿ ಅದೇನಾದ್ರು ವರ್ಷಾನ್ಗಟ್ಲೆ ನಡೆಯುತ್ತಾ? ವರ್ಷಾನ್ಗಟ್ಲೆ ನಡೆಯಲ್ಲ ಅಲ್ಲ, ಒಂದು 15 ದಿನನೋ 20 ದಿನನೋ 1 ತಿಂಗಳಲ್ಲೋ ಮುಗ್ದೋಗುತ್ತೆ. ಸರಿ, ಆ ಧೂಳು ಬರ್ತಾ ಇದೆ ಅಂದರೆ ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಈಗಿದ್ದೂ ಕೂಡ ಇದನ್ನು ದೊಡ್ಡ ವಿಷಯ ಮಾಡ್ತಾ ಇರುವಂಥ ನಿಮ್ಮ ಮಾಧ್ಯಮದವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ? ನಿಮ್ಮ ಮಾಧ್ಯಮದವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ? ಇದನ್ನು ಒಂದು ರಾಜಕೀಯ ಅಸ್ತ್ರವಾಗಿ ತಗೊಂಡು ಅಭಿವೃದ್ಧಿ ಮಾಡ್ತಾ ಇರೋದನ್ನು ನನಗೇನು ಗೊತ್ತಾ ಕಂಡಿದ್ದು? ಕಾಮನ್ ಸೆನ್ಸ್, ಅಶೋಕ್ ರೈ ಅವರ ಕಾಮನ್ ಸೆನ್ಸ್. 40 ಜನ, ಬರೋಬ್ಬರಿ 40 ಜನ ಡಯಾಲಿಸಿಸ್ ಪೇಷಂಟ್ಸು ಈ ತಾಲೂಕಲ್ಲಿ ಪರದಾಡ್ತಾ ಇದ್ದಾರೆ. ಅವ್ರಿಗೊಂದು ಡಯಾಲಿಸಿಸ್ ಸೆಂಟರು ಬೇಗ ಆಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಫಂಡನ್ನು ಅರೇಂಜ್ ಮಾಡಿ ತನ್ನ ಮನೆಯವರ ಥರ ತನ್ನ ಜನರನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಕಾಮನ್ ಸೆನ್ಸ್ ಅರ್ಥ ಆಯಿತು ನನಗೆ. ನಿಮಗೆ ಅರ್ಥ ಆದ ಕಾಮನ್ ಸೆನ್ಸ್ ಏನು ಗೊತ್ತಾ? ಪ್ರಾಂಶುಪಾಲರು ಆಕ್ರೋಶದಿಂದ ಇನ್ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾಗಿ ಕಿರ್ಚಾಡಿದ ಕಾಮನ್ ಸೆನ್ಸ್ ನಿಮ್ಗೆ ಅರ್ಥ ಆಗಿದ್ದು, ಧೂಳಿನ ಕಾಮನ್ ಸೆನ್ಸ್. ಆ ವಿಚಾರದಲ್ಲಿ ಒಂದು ಧೂಳಿನ ಕಣದಷ್ಟು ಕೂಡ ಸತ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದನ್ನು ಹೇಳಿದ ಕೂಡಲೇ ಶಾಸಕರೇನು ಹೇಳಿದರು? ನನ್ನ ಗಮನಕ್ಕೆ ನೀವು ತರಬೇಕಿತ್ತು, ತಂದಿದ್ರೆ ನಾನು ನೈಟಲ್ಲಿ ಕೆಲಸ ಮಾಡುವಾಗೆ ಮಾಡ್ತಾ ಇದ್ದೆ. ನನ್ನ ಸ್ವಚ್ಛವಾದ ಉದ್ದೇಶ ಏನಪ್ಪ ಅಂದರೆ ಇಲ್ಲಿನ ಜನರು ಪರದಾಡಬಾರ್ದು ಅಂತ. ಇದೇ ಕಾಲೇಜಿಗೆ ಕೂಡ ನಾನು 7 ಕೋಟಿ ರೂಪಾಯಿ ಅನುದಾನ ತಂದು ಕಟ್ಟಡ ಕಟ್ಟಿಸ್ತಾ ಇದ್ದೇನೆ. ಮುಂದೆ ಬರುವಂತಹ ಮಕ್ಕಳು, ನೆಕ್ಸ್ಟ್ ಜನರೇಷನ್ ಮಕ್ಕಳೇನಿದ್ದಾರೆ, ಒಂದು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕಟ್ಟಡದಲ್ಲಿ ಓದಲಿ ಅಂತ. ನೋಡ್ರಿ, ಸದುದ್ದೇಶ ಅನ್ನುವ ಕಾಮನ್ ಸೆನ್ಸ್ ನೋಡ್ರಿ. ಅಶೋಕ್ ರೈ ಅವರ ಫೇಸ್ಬುಕ್ಕನ್ನೊಮ್ಮೆ ಇಣುಕಿ ಮಾಧ್ಯಮದವರೇ, ಆರ್ ಕನ್ನಡದವರೇ ಸ್ಪೆಷಲಿ ಬೆಳಿಗ್ಗೆಯಿಂದ ಪ್ರಾಂಶುಪಾಲರ ಧೂಳಿನ ಒಂದು ಕಾಮನ್ ಸೆನ್ಸ್ ಬಗ್ಗೆ ಹರ್ಚ್ಕೊತಾ ಇದ್ದೀರಲ್ಲ ನೀವೊಮ್ಮೆ ಅವರ ಪೇಜನ್ನು ಇಣುಕಿ. ಅವರು ಅಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ, ಅವರು ಸಚಿವರುಗಳನ್ನು, CM ಅನ್ನು, DCM ಅನ್ನು, ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ಈ ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಅದನ್ನು ತರುವ ಪ್ರಯತ್ನದಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ಕೆಲಸಗಾರ ಕಣ್ರಿ ಶಾಸಕರು. ಕೆಲಸಗಾರರ ಕಾಮನ್ ಸೆನ್ಸನ್ನು, ಸ್ವಚ್ಛವಾದ ಉದ್ದೇಶವನ್ನು ಹೈಲೈಟ್ ಮಾಡೋದು ಬಿಟ್ಬಿಟ್ಟು ಅವರೇನೋ ಒಂದು ಆತುರದಲ್ಲಿ ಇಲ್ಲ ಯಾವುದೋ ಒಂದು ಪ್ರೇರಣೆಗೋ ಯಾರು ಇನ್ಸ್ಪೈರ್ ಮಾಡಿದ್ರೋ ಗೊತ್ತಿಲ್ಲ, ಇಷ್ಟು ದೊಡ್ಡ ಕಾಮನ್ ಸೆನ್ಸ್ ವಿಚಾರವನ್ನು ಅವ್ರು ಅರ್ಚಾಡ್ತಾರೆ ಅಂದ್ಬಿಟ್ಟು ನೀವೂ ಮಾತಾಡ್ತಿರಲ್ರಿ. ಹೋಗಿ ನೋಡ್ರಿ ಅವ್ರ ಫೇಸ್ಬುಕ್ ಪೇಜಲ್ಲಿ ಅವರಿಗೆ ಹೇಳಿದ ಒಂದು ಬಸ್ ನಿಲ್ಲಲ್ಲ ಒಂದು ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಊರಲ್ಲಿ ಅಂದರೆ ಅದಕ್ಕೂ ಸ್ಪಂದಿಸ್ತಾರೆ. ಅಷ್ಟು ಸೂಕ್ಷ್ಮವಾಗಿ ತನ್ನ ನಾಗರಿಕರು ಯಾರಿದ್ದಾರೆ, ತನ್ನ ವೋಟರ್ಸ್ ಯಾರಿದ್ದಾರೆ, ಅಥವಾ ಅವರ ಕ್ಷೇತ್ರದ ಜನರ ಅಭಿವೃದ್ಧಿಯನ್ನು ಗಮನಿಸ್ತಾ ಇರುವ ಅಶೋಕ್ ಕುಮಾರ್ ರೈ ಅವರ
ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ಪ್ರಾಂಶುಪಾಲರ್ ಹೌದು, ಅವರು ನಾನಿಲ್ಲ ಅಂತ ಹೇಳಲ್ಲ, ಅವ್ರಿಗೆ ಮನಸ್ಸಿಗೆ ಏನೋ ಅನ್ಸಿರ್ಬೋದು, ಧೂಳು ಬಂದ್ಬಿಡ್ತಲ್ಲ ಅಂತ. ಅವರು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕಿತ್ತು. ಶಾಸಕರವರು ಈ ಕಟ್ಟಡ ಯಾಕೆ ರೆಡಿ ಆಗ್ತಾ ಇದೆ ನಮ್ಮ ಕಾಲೇಜಿನ ಪಕ್ಕದಲ್ಲಿ, ಅದರ ಉದ್ದೇಶ ಏನು, ಸ್ವಚ್ಛವಾದ ಸೆನ್ಸ್ ಏನು ಅನ್ನೋದನ್ನ ಸೆನ್ಸ್ ಮಾಡಬೇಕಿತ್ತು ಅವರು ಕೂಡ. ಈ ಸೆನ್ಸ್ ಮಾಡದ ಕಾರಣ ಇಷ್ಟು ವಿಕೃತವಾಗಿ ನಡ್ಕೋತಾ ಇದ್ದಾರೆ ಮೀಡಿಯಾದವರು. ಇವತ್ತು ಮೀಡಿಯಾದವರು ಒಬ್ಬ ಕೆಲಸಗಾರನ ಬಗ್ಗೆ, ನಿಜವಾದ ಶಾಸಕನ ಬಗ್ಗೆ ಅಪಪ್ರಚಾರ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋವಂಥದ್ದು? ನಿಮಗೆ ಅರ್ಥ ಆಗಲೇಬೇಕು ಮಾಧ್ಯಮದವರೇ, ಯಾಕಂದರೆ ನೀವು ಈಗ ಫುಲ್ ಟೈಮ್ BJPದು ವರ್ಕರ್ಸ್ ಆಗಿಬಿಟ್ಟಿದ್ದೀರಾ. ನೀವು ಮಾಧ್ಯಮದವ್ರ ಥರ ಕೆಲಸ ಮಾಡಬೇಕು. ಅಲ್ಲಿ ಏನು ಸತ್ಯ ಅಸತ್ಯ ಅನ್ನೋದನ್ನು ತಿಳ್ಕೊಳ್ಳದೆ ಏಕಾಏಕಿ ಪ್ರಾಂಶುಪಾಲರು ಕಾಮನ್ ಸೆನ್ಸ್ ಇರಬೇಕಿತ್ತು ಒಂದು ಇದನ್ನು ನೀವು ಹಾಕ್ತಾ ಇದ್ದೀರಲ್ಲ, ಅವರಿಗೆಷ್ಟು ಕಾಮನ್ ಸೆನ್ಸ್ ಇತ್ತು, ನಿಮಗೆಷ್ಟು ಕಾಮನ್ ಸೆನ್ಸ್ ಇದೆ, ಜನಕ್ಕೆಷ್ಟು ಕಾಮನ್ ಸೆನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ದಿನಕ್ಕೂ ಎಲ್ಲೂ ದ್ವೇಷ ಭಾಷಣ ಮಾಡ್ಕೊಳ್ತಾ ಓಡಾಡಿದವರಲ್ಲ ಅಶೋಕ್ ಕುಮಾರ್ ರೈಗಳು. ಒಂದು ದಿನಕ್ಕೂ ತಾನು ಕೆಲಸ ವಿಚಾರ ಬಿಟ್ಟರೆ ಬೇರೆ ಮಾತಾಡಿದವರಲ್ಲ, ಎದುರಿನ ಪಕ್ಷದವರನ್ನ ಟೀಕೆ ಮಾಡಿದವರಲ್ಲ. ಅವ್ರು ಮಾಡ್ತಾ ಇರುವ ಕೆಲಸ ಏನು ಗೊತ್ತಾ? ಈ ಕ್ಷೇತ್ರದಲ್ಲಿ ಡಯಾಲಿಸಿಸ್ ಸೆಂಟರ್ ಇಲ್ಲ ಅಂದರೆ ಡಯಾಲಿಸಿಸ್ ಸೆಂಟರ್ ರೆಡಿ ಆಗಬೇಕು. ಅದು ಯಾವಾಗಲೂ ರೆಡಿ ಆಗೋದಿಲ್ಲ, ತ್ವರಿತವಾಗಿ ಆಗಬೇಕು, ಜೀವ ಉಳಿಬೇಕು, ಒಂದಷ್ಟು ಕುಟುಂಬಗಳ ಮುಖದಲ್ಲಿ ನಗು ಕಾಣಬೇಕು ಅನ್ನುವಂತಹ ಸದುದ್ದೇಶ. ಧೂಳು ಯಾಕೆ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಆ ಧೂಳಿಗೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ನೈಟಲ್ಲಿ ಕಾಮಗಾರಿ ಮಾಡ್ತಾರೆ ಬಿಡ್ರಿ, ಹೇಳಿದ್ರಲ್ಲ. ಆದರೂ ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ, ನೈಟಲ್ಲಿ ಕಾಮಗಾರಿ ಮಾಡಿ ಅದನ್ನು ಮುಗಿಸಿ ಜನರಿಗೆ ನಾನು ಆ ಸೌಲಭ್ಯವನ್ನು ಒದಗಿಸಿ ಕೊಡ್ತೇನೆ ಅಂತ ಹೇಳಿ ಮಾತಾಡಿರೋ ಅಶೋಕ್ ರೈಗಳಿಗೆ ಕಾಮನ್ ಸೆನ್ಸ್ ಎಲ್ಲಿ? ಸ್ವಚ್ಛವಾದ ಕಾಮನ್ ಸೆನ್ಸ್ ಎಲ್ಲಿ? ಗಲೀಜು ಪ್ರಸಾರ ಮಾಡ್ತಾ ಇರುವ ನಿಮ್ಮ ಮಾಧ್ಯಮಗಳ ಕಾಮನ್ ಸೆನ್ಸ್ ಎಲ್ಲಿ? ಧೂಳು ಕಾಮನ್ ಸೆನ್ಸ್ ನಿಮಗಿರೋದು. ನಿಮ್ಮ ಕಾಮನ್ ಸೆನ್ಸಲ್ಲಿ ಸಿಕ್ಕಾಪಟ್ಟೆ ಕಸ ತುಂಬಿಕೊಂಡಿದೆ ಮಾಧ್ಯಮದವರೇ, ಜೊತೆಗೆ ನಮ್ಮ ಪ್ರಾಂಶುಪಾಲರೇ. ನೀವು ಕೂಡ ಆಲೋಚನೆ ಮಾಡಬೇಕಿತ್ತು. ಆ ಮಕ್ಕಳ ಮನಸ್ಸಲ್ಲಿ ಯಾವ ವಿಚಾರವನ್ನು ತುಂಬಿಸ್ಬೇಕು ಅನ್ನೋದನ್ನು ಪ್ರಾಂಶುಪಾಲರಾದ ತಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ದೊಡ್ಡವರಿದ್ದೀರಿ ತಾವು. ಈ ಜಿಲ್ಲೆಗೆ, ಈ ತಾಲೂಕಿಗೆ ಪರ್ಟಿಕ್ಯುಲರ್ ಆಗಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಸದುದ್ದೇಶದ ಧೂಳು ಎಬ್ಬಿಸ್ತಾ ಇದ್ದಾರೆ. ಸದುದ್ದೇಶದ ಧೂಳು, ಸ್ವಚ್ಛವಾದ ಉದ್ದೇಶದ ಧೂಳು ಅದು ಪಸರಿಸಿ ಹೋಗಿದೆ ನಮ್ಮ ಪರಿಸರದಲ್ಲಿ. ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಬಿಟ್ಟರೆ ಬೇರೆ ಯಾವುದೇ ಆಲೋಚನೆ ಅನ್ನೋದೇ ಇಲ್ಲ. ದುರುದ್ದೇಶ ಬಿಡಿ, ಆಲೋಚನೆನೇ ಇಲ್ಲ ಅಶೋಕ್ ಕುಮಾರ್ ರೈಗಳಿಗೆ. ಇದು ಹೌದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನ್ನಿಸ್ತದೆ. ನಾವು ವಿಚಾರಗಳನ್ನು ಹೇಗೆ ಮುಟ್ಟಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಅವರ ನೋಡಿ ಕಲಿಬೇಕಾಗಿರೋದು ತುಂಬ ವಿಚಾರಗಳಿದೆ. ಎಲ್ಲ ಶಾಸಕರು, ಈ ಜಿಲ್ಲೆಯ ಎಲ್ಲ ಶಾಸಕರು, ಯಾರೀಗ ಸೋತು ಸುಣ್ಣ ಆಗಿ ಕೂತಿದ್ದೀರಿ ಮಾಜಿ ಶಾಸಕರು BJPಯವರು, ನೀವೆಲ್ಲ ಕಲಿಬೇಕಾಗಿರೋದು ತುಂಬ ಇದೆ. ಬರೀ ದ್ವೇಷ ಭಾಷಣ ಮಾಡ್ತಾ, ಕಂಡೋರ ಮಕ್ಕಳ ಪ್ರಾಣಹಾನಿ ಮಾನಹಾನಿ ಮಾಡ್ತಾ, ಹಿಂದುತ್ವ ಅಂತ ಹೇಳಿ ವಿಷ ಬೀಜ ಬಿತ್ತುತ್ತಾ ಬೆಳೆಯೋದಲ್ಲ. ಮಕ್ಕಳಿಗೆ ಕಾಲೇಜ್ ಕಟ್ಟಿಸ್ಬೇಕು, ನೆಕ್ಸ್ಟ್ ಜನರೇಷನ್ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ 7 ಕೋಟಿ ಅನುದಾನ ತಂದಿದ್ದಾರೆ ಅಶೋಕ್ ಕುಮಾರ್ ರೈಗಳು. ಅದೇ ಮಹಿಳಾ ಕಾಲೇಜಿಗೆ ಯಾರಿವತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅದೇ ಕಾಲೇಜಿಗೆ ನೆಕ್ಸ್ಟ್ ಬರೋ ಪ್ರಾಂಶುಪಾಲರು ಒಂದು ಒಳ್ಳೆ ಕಟ್ಟಡದಲ್ಲಿ ಕುತ್ಕೋತಾರೆ. ನೆಕ್ಸ್ಟ್ ಬರೋ ಜನರೇಷನ್ನ ಮಕ್ಕಳು ಸೂಪರ್ ಆಗಿರೋ ಒಂದು ಎನ್ವಿರಾನ್ಮೆಂಟಲ್ಲಿ ಪಾಠ ಕಲಿತಾ ಇರ್ತಾರೆ. ಎಷ್ಟೋ ಜನ ಜಡ್ಜಸ್ ಆಗ್ಬೋದು, ಎಷ್ಟೋ ಜನ ಇನ್ನೊಂದಷ್ಟು ಪ್ರಾಂಶುಪಾಲರಾಗ್ಬೋದು. ಈ ಥರ ಸದುದ್ದೇಶದ ಧೂಳೆಬ್ಬಿಸ್ತಾ ಇರೋ ಅಶೋಕ್ ಕುಮಾರ್ ರೈಗಳಲ್ಲಿ ನೀವು ಧೂಳು ಅನ್ನೋ ಕಾಮನ್ ಸೆನ್ಸನ್ನು ಇಟ್ಕೊಂಡಿರೋ ನೀವುಗಳಲ್ಲಿ ಛೀ ಅಂತ ಅನ್ನಿಸ್ತು ನಿಮ್ಮ ಈ ಪ್ರಸಾರ ನೋಡಿ ನನಗೆ. ಈ ಒಂದು ಉದ್ದಟತನದ ನಡವಳಿಕೆಗಳನ್ನು ನೋಡಿದ್ರೆ ಅವರನ್ನು ಯಾವುದೇ ರೀತಿಯಲ್ಲಿ ಬಗ್ಸಕ್ಕೆ ಕುಗ್ಸಕ್ಕೆ ಆಗದೆ ಈ ರೀತಿಯಾಗಿ ಪ್ರಾಂಶುಪಾಲರನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಎನಿವೇಸ್ ಫ್ರೆಂಡ್ಸ್, ನಮ್ಮ ಶಾಸಕರ ಬಗ್ಗೆ ಹೆಚ್ಚು ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂದರೆ ಅಶೋಕ್ ಕುಮಾರ್ ರೈ ಕೋಡಿಯಂಬಾಡಿ ಈ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಅವ್ರು ಯಾವತ್ತಾದರೂ ಏನಾದರೂ ದ್ವೇಷದ ವಿಚಾರಗಳನ್ನು ಮಾತಾಡ್ತಾ ಇದ್ದಾರಾ, ಎದುರಿನ ಪಕ್ಷದವ್ರ ಬಗ್ಗೆ ಟೀಕೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರಾ, ಅಥವಾ ಅವರ ಕ್ಷೇತ್ರಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ಎನಿವೇಸ್ ಫ್ರೆಂಡ್ಸ್, ಈ ರೀತಿಯಾದ ವಿಚಾರಗಳಿಗೆ, ಈ ರೀತಿಯಾದ ವಿಶ್ಲೇಷಣೆಗಳಿಗೆ ಶೈಲಜಾ ಅಮರನಾಥ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ವಿಚಾರದಲ್ಲಿ ವಿಚಾರ ಇರಬೇಕು. ವಿಚಾರದಲ್ಲಿ ನಾನೊಂದು ಡೈಲಾಗ್ ಹೊಡೆದೆ, ಆ ಡೈಲಾಗಲ್ಲಿ ಏನೋ ದೊಡ್ಡ ವಿಷಯ ಇದೆ, ಕಾಮನ್ ಸೆನ್ಸ್
ಕಾಮನ್ ಸೆನ್ಸ್ ಎಲ್ಲಿದೆ ಅನ್ನೋದು ಈಗ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.